ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ರಗಳೆ ಕವಿ ಎಂದು ಪ್ರಸಿದ್ಧನಾಗಿರುವಂತಹ ಹರಿಹರನ ದೇವನೊಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ಒಂದು ರಗಳೆ ಕಾವ್ಯ, ಇದರಲ್ಲಿ ಮಾದರ ಚೆನ್ನಯ್ಯನ ಕುರಿತಾಗಿ ಇರುವಂತಹ ಒಂದು ಕಥೆ ಇದೆ. ಈ ಕಥೆಯ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೇನೆ. ಮೊದಲ ಪ್ರಶ್ನೆ, ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು? ಉತ್ತರ, ಶಿವಭಕ್ತರ ಸಮೂಹಕ್ಕೆ. ಎರಡನೇ ಪ್ರಶ್ನೆ, ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು? ಉತ್ತರ, ಕರಿಕಾಲ ಚೋಳ. ಮೂರನೇ ಪ್ರಶ್ನೆ, ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು? ಉತ್ತರ, ಕುದುರೆಗೆ ಹುಲ್ಲು ತರುವ ಕಾಯಕ. ಕಾಯಕ ಅಂದರೆ ಕೆಲಸ. ನಾಲ್ಕನೇ ಪ್ರಶ್ನೆ, ಚೆನ್ನಯ್ಯನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದನು? ಉತ್ತರ, ಬೂದು ಬಣ್ಣದ ಎತ್ತಿನ ಮೇಲೆ. ಅಂದರೆ ಅಲ್ಲಿ ಪದ್ಯ ಭಾಗದಲ್ಲಿ ಮೈಲ ಅಂತ ಕೊಟ್ಟಿದ್ದಾರೆ, ಮೈಲ ಅಂತ ಬರೆದ್ರೂ ಕೂಡ ಸರಿಯಾದ ಅಂಕ ಸಿಗ್ತದೆ. ಐದನೇ ಪ್ರಶ್ನೆ, ಶಿವನು ಯಾರ ಜೊತೆ ಊಟ ಮಾಡಿದನು? ಉತ್ತರ, ಮಾದರ ಚೆನ್ನಯ್ಯನ ಜೊತೆ. ಆರನೇ ಪ್ರಶ್ನೆ, ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು? ಉತ್ತರ, ದೂತರನ್ನು. ಏಳನೆಯ ಪ್ರಶ್ನೆ, ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು? ಉತ್ತರ, ತನ್ನ ಪಟ್ಟದ ಆನೆಯ ಮೇಲೆ ಕೂರಿಸಿಕೊಂಡು. ಎಂಟನೇ ಪ್ರಶ್ನೆ, ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಉತ್ತರ, ಗಣ ಪದವಿ. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆ, ಕಾವೇರಿ ನದಿಯ ಮಹಿಮೆ ಎಂತಹುದು? ಉತ್ತರ, ಕಾವೇರಿ ನದಿಯು ತನ್ನ ನೀರು ಸೋಂಕಿದವರ ಪಾಪವನ್ನು ಕಳೆಯುವ ಪುಣ್ಯ ತೀರ್ಥ. ಸಕಲ ಜೀವರಾಶಿಗಳನ್ನು ಕಾಪಾಡುವ ಗುಣವನ್ನು ಹೊಂದಿದವಳು, ಸಸ್ಯರಾಶಿಗಳನ್ನು ಕಾಪಾಡುವವಳು. ಎರಡನೇ ಪ್ರಶ್ನೆ, ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ಉತ್ತರ, ಚೆನ್ನಯ್ಯನ ಗುಪ್ತ ಭಕ್ತಿ ಎಳ್ಳಿನ ಒಳಗೆ ಇರುವ ತೈಲದಂತೆ, ಕಟ್ಟಿಗೆಯ ಒಳಗೆ ಇರುವ ಬೆಂಕಿಯಂತೆ, ನೆಲದಲ್ಲಿ ಅಡಗಿರುವ ನಿಧಿಯಂತೆ ಗುಪ್ತವಾಗಿರುವಂಥದ್ದು. ಮೂರನೆಯ ಪ್ರಶ್ನೆ, ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಉತ್ತರ, ಮರುಗ, ದವನ, ಸಂಪಿಗೆ, ಕೆಂಜಾಜಿ ಅಥವಾ ಕೆಂಪುಜಾಜಿ, ಸುರಗಿ, ಸುರಹೊನ್ನೆ, ಕಣಗಿಲೆ ಮೊದಲಾದ ಹೂಗಳಿಂದ ಚೆನ್ನಯ್ಯನು ಶಿವಲಿಂಗವನ್ನು ಸಿಂಗರಿಸುತ್ತಿದ್ದನು. ನಾಲ್ಕನೇ ಪ್ರಶ್ನೆ, ಚೋಳರಾಜನು ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು? ಉತ್ತರ, ಚೋಳರಾಜನು ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನು ತನ್ನ ಭಕ್ತಿಯ ವಿಚಾರ ಇವನಿಗೂ ರಾಜನಿಗೂ ತಿಳಿಯಿತೆ ಎಂದು ಗಾಬರಿಯಿಂದ, ಚೋಳರಾಜನೇ, ನೀನೇ ಸ್ವತಃ ಹೀಗೆ ನನ್ನ ಮನೆ ಬಾಗಿಲಿಗೆ ಬರುವುದೇ? ಸೂರ್ಯವಂಶ ದರ್ಪಣನಾದ ನೀನು ಹೀಗೆ ಮಾಡಬಹುದೇ? ನನ್ನ ಕುಲವನ್ನು ನೋಡದೆ ಇಲ್ಲಿಗೆ ಬರಬಹುದೇ? ನನ್ನ ಜಾತಿಯನ್ನು ತಿಳಿದು ಹೀಗೆ ನೀನು ಮಾಡುವುದೇ ಎಂದು ಕೇಳುತ್ತಾನೆ. ಐದನೆಯ ಪ್ರಶ್ನೆ, ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ಉತ್ತರ, ತಾನು ತಿಳಿಯದೆ ಅಂಬಲಿಯನ್ನು ನೀಡಿದ್ದಕ್ಕೆ ಶಿವನು ರಾಜನಲ್ಲಿ ದೂರುವುದೇ? ತಾನು ತಪ್ಪು ಮಾಡಿದ್ದರಿಂದ ಶಿವನು ರಾಜನಿಂದ ಹಿಡಿದು ತರಿಸಿದನೆ? ತಾನು ಶಿವನಲ್ಲಿ ಪದವಿಯನ್ನು ಬೇಡಿದ್ದೇನೆ ಎಂಬ ಕಾರಣಗಳಿಂದ ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಂಡನು. ಆರನೇ ಪ್ರಶ್ನೆ, ಶಿವನು ಚೆನ್ನಯ್ಯನಿಗೆ ಹೇಗೆ ಸಮಾಧಾನ ಮಾಡಿದನು? ಉತ್ತರ, ವಿಚಾರ ಮಾಡದೆ ನೀನು ಹೀಗೆ ಸಾಯಲು ಮುಂದಾಗುವುದು ಸರಿಯಲ್ಲ. ನಾನು ಮರೆತು ಚೋಳನಿಗೆ ನಿನ್ನ ವಿಚಾರವನ್ನು ಹೇಳಿದ್ದುದಕ್ಕೆ ನೀನು ಕೋಪಿಸಬೇಡ. ಅರಿಯದೆ ನಿನ್ನ ವಿಚಾರವನ್ನು ಚೋಳನಿಗೆ ಹೇಳಿದೆ. ಆದುದರಿಂದ
ಸೈರಿಸು, ತಾಳ್ಮೆ ವಹಿಸು ಎಂದು ಶಿವನು ಚೆನ್ನಯ್ಯನನ್ನು ಸಮಾಧಾನಪಡಿಸಿದನು. ಇನ್ನು 4 ಅಂಕಗಳ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ವಿದ್ಯಾರ್ಥಿಗಳೇ, ಕಥೆಯನ್ನು ಕೇಳ್ಕೊಳ್ಳಿ. ಕಥೆಯನ್ನು ಕೇಳಿಕೊಂಡ್ರೆ ಒಳ್ಳೆಯ ರೀತಿಯಲ್ಲಿ ಉತ್ತರ ಬರೀಬಹುದು. ಚೆನ್ನಯ್ಯ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು? ಉತ್ತರ: ಕರಿಕಾಲ ಚೋಳನ ರಾಜಧಾನಿಯಲ್ಲಿ ಜಾತಿಯಿಂದ ಮಾದರ ಕುಲಕ್ಕೆ ಸೇರಿದ ಚೆನ್ನಯ್ಯ ಎಂಬವನು ಅವನ ಹೆಸರೇ ಅನ್ವರ್ಥವಾಗುವಂತೆ ಇದ್ದನು. ಆತನು ಶಿವನ ಗುಪ್ತ ಭಕ್ತಿಯನ್ನು ನೆಚ್ಚಿಕೊಂಡು ಅದನ್ನೇ ಆಶ್ರಯಿಸಿಕೊಂಡಿದ್ದನು. ಹಾಗೆಯೇ ತನ್ನ ಶಿವಭಕ್ತಿಯು ಎಲ್ಲಿಯೂ ಕೂಡ ಯಾರಿಗೂ ತಿಳಿಯದಂತೆ ಇದ್ದ. ಶಿವಭಕ್ತನಾಗಿದ್ದ ಚೋಳರಾಜನ ಕುದುರೆಗಳಿಗೆ ಹುಲ್ಲು ತಂದು ಹಾಕುವಂತಹ ಕೆಲಸದಲ್ಲಿ ತೊಡಗಿಸಿಕೊಂಡು ಅದರಲ್ಲಿಯೇ ಆತ ಸಾರ್ಥಕತೆಯನ್ನು ಕಂಡಿದ್ದ. ದಿನವೂ ಕುದುರೆಗಳಿಗೆ ಮೇವನ್ನು ತರುವಂತಹ ಕೆಲಸದೊಂದಿಗೆ ಯಾವಾಗಲೂ ಶಿವನ ಪೂಜೆಯನ್ನು ನಡೆಸಿಕೊಂಡು ಬರುತ್ತಿದ್ದ. ಮನದೊಳಗೆ ಶಿವಭಕ್ತಿಯ ತಂಪು, ಹೊರಗೆ ತನ್ನ ಕೆಲಸದ ಸೊಗಸಿಂದ ಒಳಗೆ ಮುಕ್ತಿಯ ಹಂಬಲ. ಹೊರಗೆ ಜಾತಿಯ ಹಿರಿಮೆಯಿಂದ ತನ್ನ ಹುಲ್ಲು ತರುವ ಕಾಯಕವನ್ನು ನಡೆಸುತ್ತಾ ಇದ್ದ. ಅವನ ಭಕ್ತಿ ಹೇಗಿತ್ತು ಎಂದರೆ, ಎಳ್ಳಿನಲ್ಲಿ ಅಡಗಿದ ಎಣ್ಣೆಯಂತೆ, ಕಟ್ಟಿಗೆಯ ಒಳಗೆ ಇರುವ ಬೆಂಕಿಯಂತೆ, ನೆಲದ ಅಡಿಯಲ್ಲಿ ಇದ್ದ ಸಂಪತ್ತಿನಂತೆ, ಯಾರೂ ಕೂಡ ತಿಳಿಯದಂತೆ ಲಿಂಗ ಪೂಜೆಯನ್ನು ಮಾಡುತ್ತಾ ಹೊರಗೆ ತನ್ನ ಕುಲಧರ್ಮದ ಕೆಲಸದಲ್ಲಿ ತೊಡಗಿದ್ದ. ಉದಯ ಕಾಲದಲ್ಲೇ ಎದ್ದು ಕಾಡನ್ನು ಹೊಕ್ಕು ಭಕ್ತಿ ಭಾವದಿಂದ ಕೂಡಿದವನಾಗಿ ನಿರ್ಮಲವಾದ ನದೀ ತೀರವನ್ನು ಸೇರಿ ಅಲ್ಲಿ ನುಣ್ಣನೆಯ ಮರಳ ದಿಣ್ಣೆಯಲ್ಲಿ ಹಸಿರು ಎಲೆಗಳನ್ನೇ ಆಸನವಾಗಿ ಹಾಸಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಶಿವನನ್ನು ಪೂಜಿಸಿ ನಂತರ ಹುಲ್ಲನ್ನು ಕೊಯ್ದು ಎತ್ತಿನ ಮೇಲೆ ಹೇರಿಕೊಂಡು ಬಂದು ಚೋಳನ ಕುದುರೆ ಲಾಯಕ್ಕೆ ತಂದು ಹಾಕುತ್ತಿದ್ದನು. 2ನೇ ಪ್ರಶ್ನೆ: ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ. ಉತ್ತರ: ಚೆನ್ನಯ್ಯನು ಯಾರಿಗೂ ತಿಳಿಯದಂತೆ ತನ್ನ ಒಳಗೆ ಲಿಂಗಾರ್ಚನೆ ಮತ್ತು ಹೊರಗಿನ ಜನರು ನೋಡುವಂತೆ ಹುಲ್ಲು ತರುವ ಕೆಲಸವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಾ ಇದ್ದ. ಹೀಗೆ 60 ವರ್ಷಗಳು ಕಳೆದಿರಲು ಅವನ ಭಕ್ತಿಗೆ ಮೆಚ್ಚಿದಂತಹ ಶಿವನ ಈತನ ಅಂದರೆ ಚೆನ್ನನ ಭಕ್ತಿಯನ್ನು ಇಡೀ ಭೂಮಿಯಲ್ಲಿ ಎಲ್ಲರಿಗೂ ಕೂಡ ಗೊತ್ತು ಮಾಡುತ್ತೇನೆ ಎಂದು ತೀರ್ಮಾನಿಸುತ್ತಾನೆ. ಹೀಗೆ ಇರಲು ಒಂದು ದಿನ ಚೆನ್ನಯ್ಯನು ಹುಲ್ಲನ್ನು ತರಲು ಅಲ್ಲಿಗೆ ಹೋದಾಗ ಶಿವಲಿಂಗದ ಪೂಜೆಯನ್ನು ಮಾಡಿ ಬೇಗನೆ ಹುಲ್ಲನ್ನು ಕೊಯ್ದು ತನ್ನ ಎತ್ತಿನ ಮೇಲೆ ಹೇರಿಕೊಂಡು ಬಂದು ಅದನ್ನು ಮೇವು ಹಾಕುವ ಜಾಗದಲ್ಲಿ ಹಾಕಿ ತನ್ನ ಮನೆಗೆ ಬಂದು ವಿರಮಿಸುತ್ತಾ ಇದ್ದ. ಅವನ ಮಡದಿ ಅಂಬಲಿಯನ್ನು ತಂದು ಆತನಿಗೆ ಮೆಲ್ಲನೆ ನೀಡುತ್ತಾಳೆ. ಆತನು ಅದನ್ನು ಶಿವಲಿಂಗಕ್ಕೆ ಅರ್ಪಿಸುತ್ತಾನೆ. ಆ ಸಿಹಿಯಾದ ಮಾವಿನ ರಸದ ರುಚಿಯಂತೆ ಇರುವ ಅಂಬಲಿ ಶಿವಲಿಂಗಕ್ಕೆ ತಾಗಿ ಅಮೃತಕ್ಕಿಂತಲೂ 100 ಪಟ್ಟು ರುಚಿಯಾಗಿ ತೋರುತ್ತದೆ. ಶಿವನು ಒಂದೇ ಸಮನೆ ಬಹಳ ಸಂತೋಷದಿಂದ ಆ ಅಂಬಲಿಯನ್ನು ಕುಡಿಯುತ್ತಾನೆ. ಚೆನ್ನನೊಡನೆ ಕೂಡಿ ಅಪೇಕ್ಷೆ ಪಟ್ಟು ಸ್ವರ್ಗ ಭೂಮಿಗಳೇ ಆಶ್ಚರ್ಯಪಡುವಂತೆ ಊಟ ಮಾಡುತ್ತಾನೆ. 3ನೇ ಪ್ರಶ್ನೆ: ಕರಿಕಾಲ ಚೋಳ ಶಿವನನ್ನು ಅರ್ಚಿಸುತ್ತಿದ್ದ ರೀತಿಯನ್ನು ವರ್ಣಿಸಿ. ಉತ್ತರ: ಶಿವಭಕ್ತನಾಗಿದ್ದಂತಹ ರಾಜ ಕರಿಕಾಲ ಚೋಳನು ಪ್ರತಿದಿನವೂ ಶಿವಾಲಯಕ್ಕೆ ಬಂದು ಭಕ್ತಿಯಿಂದ ಕೈ ಮುಗಿದು ಪೂಜಿಸುತ್ತಿದ್ದನು. ತಾನು ಶಿವನಿಗಾಗಿ ತಂದಿರುವ ದೇವಾನ್ನ, ದಿವ್ಯಾನ್ನ, ಅಮೃತಾನ್ನಗಳನ್ನು ಅವನ ಎದುರಿಗೆ ಬಡಿಸುತ್ತಿದ್ದ. ಸವಿಯಾದ ಶಾಖ ಪಾಕಾದಿ ಭಕ್ಷ್ಯಗಳನ್ನು ಬಡಿಸಿ ಶಿವನನ್ನು ಉಪಚರಿಸುತ್ತಿದ್ದನು.
ಹಪ್ಪಳ, ಕೆನೆ ಹಾಲುಗಳನ್ನು ಇಟ್ಟು ತುಪ್ಪ, ಕೆನೆ ಮೊಸರು, ಸಕ್ಕರೆಗಳನ್ನು ಬಡಿಸಿದ ಮೇಲೆ ಅಲ್ಲಿಂದ ಸ್ವಲ್ಪ ಮಾತ್ರವೇ ಹಿಂದೆ ಸರಿದು ಶಿವನು ಊಟ ಮಾಡಲೆಂದು ಗರ್ಭಗುಡಿಯ ಪರದೆಯನ್ನು ಹಾಕಿ ಶಿವನೇ ಸ್ವೀಕರಿಸು ಎಂದು ಬೇಡುತ್ತಾ ನಮಸ್ಕರಿಸುತ್ತಿದ್ದನು. ಇನ್ನು 4ನೆಯ ಪ್ರಶ್ನೆ. ಚೋಳರಾಜನು ಚೆನ್ನಯ್ಯನನ್ನು ಹುಡುಕಿದ ಬಗೆ ಹೇಗೆ? ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಆತನೊಂದಿಗೆ ಕುಡಿದೆ ಎಂದು ಶಿವನ ಬಾಯಿಯಿಂದಲೇ ಕೇಳಿದ ಚೋಳರಾಯನು ಪರಶಿವನಿಗೆ ಉಣ್ಣಲು ನೀಡಿದ ಆ ಶರಣನನ್ನು ನೋಡಬೇಕು ಎಂದು ತೀರ್ಮಾನಿಸುತ್ತಾನೆ. ಅವನ ಕರುಣೆಯ ಆಶೀರ್ವಾದವನ್ನು ತಲೆಯ ಮೇಲೆ ಧರಿಸುವೆ ಎಂದು ಯೋಚಿಸುತ್ತಾನೆ. ನಡೆದಾಡುವುದನ್ನೇ ಅರಿಯದೇ ಇದ್ದ ನಿತ್ಯ ಸುಖಿಯಾದ ರಾಜನು ಕಾಲ್ನಡಿಗೆಯಲ್ಲಿ ಚೆನ್ನಯ್ಯನನ್ನು ನೋಡಲು ಹೊರಡುತ್ತಾನೆ. ಎಡಬಲದಲ್ಲಿ ವಂದಿಮಾಗಧರೊಂದಿಗೆ ನಡೆದು ಬರುತ್ತಾ ಶಿವನಿಗೆ ಉಣ್ಣಲು ನೀಡಿದಂತಹ ಚೆನ್ನನನ್ನು ನನಗೆ ತೋರಿಸಿರಿ ಎಂದು ಜನರನ್ನು ಕೇಳುತ್ತಾ ಬರುತ್ತಾನೆ. ಎಲ್ಲ ಕಡೆಗಳಿಗೂ ಚೆನ್ನನನ್ನು ಹುಡುಕಲು ಕಳುಹಿಸಿ ಚೆನ್ನಯ್ಯನ ಗುಡಿಸಲನ್ನು ಹೀಗೆ ಹುಡುಕುತ್ತಾನೆ. 5ನೆಯ ಪ್ರಶ್ನೆ. ಚೆನ್ನಯ್ಯನಿಗೆ ಶಿವನು ಗಣಪದವಿಯನ್ನು ನೀಡಿದ ಪ್ರಸಂಗವನ್ನು ನಿರೂಪಿಸಿ. ಚೆನ್ನಯ್ಯನ ಭಕ್ತಿಯನ್ನು ಮೆಚ್ಚಿದ ಶಿವನು ಅವನ ಗುಪ್ತ ಭಕ್ತಿಯನ್ನು ಲೋಕಕ್ಕೆ ಪ್ರಕಟಿಸಬೇಕು ಎಂದು ಅವನ ಮನೆಯಲ್ಲಿ ಅಂಬಲಿಯನ್ನು ಸವಿದನು. ಇದನ್ನು ಶಿವನ ಬಾಯಿಯಿಂದಲೇ ಕೇಳಿ ತಿಳಿದ ಚೋಳರಾಜನು ಚೆನ್ನಯ್ಯನ ಮನೆಗೆ ಬಂದು ಅವನ ಕಾಲಿಗೆ ಬೀಳುತ್ತಾನೆ. ಅಲ್ಲದೆ ಪಟ್ಟದ ಆನೆಯ ಮೇಲೆ ಚೆನ್ನಯ್ಯನನ್ನು ಕೂರಿಸಿ ಪಟ್ಟಣವನ್ನೆಲ್ಲ ಶೃಂಗರಿಸಿ ಮೆರವಣಿಗೆಯಲ್ಲಿ ತನ್ನ ಅರಮನೆಗೆ ಶಿವಾಲಯಕ್ಕೆ ಕರೆತರುತ್ತಾನೆ. ತನ್ನ ಭಕ್ತಿಯನ್ನು ಬಯಲು ಮಾಡಿದ ಶಿವನಲ್ಲಿ ಚೆನ್ನಯ್ಯನು ಕೋಪಗೊಳ್ಳುತ್ತಾ ನೀನು ಹೀಗೆ ಮಾಡಬಹುದೇ ಎಂದು ಮುನಿಸಿಕೊಳ್ಳುತ್ತಾನೆ. ಭೂಮಿಯಲ್ಲಿ ತನ್ನ ಭಕ್ತಿ ಬೀದಿಗರುವಿನಂತೆ ಬಯಲಾಗಿ ವೃಥಾ ಅಪವಾದವನ್ನು ತಂದಿಟ್ಟಿತು. ಇನ್ನು ನಾನು ಬದುಕಿರುವುದಿಲ್ಲ ಎಂದು ಯೋಚಿಸಿ ಕತ್ತಿಯಿಂದ ಇರಿದುಕೊಂಡು ಸಾಯಲು ಸಿದ್ಧನಾಗುತ್ತಾನೆ. ಆಗ ಶಿವನು ಪ್ರತ್ಯಕ್ಷನಾಗಿ ಅವನನ್ನು ಸಮಾಧಾನಿಸುತ್ತಾನೆ. ಗುಪ್ತಾರ್ಚನೆಯಲ್ಲಿ ಮೌನದಿಂದ ತೊಡಗಿಕೊಂಡಿರುವ ಆಡಂಬರಗಳಿಲ್ಲದೆ ಶಿವಭಕ್ತನಾಗಿರುವ ಚೆನ್ನನನ್ನು ಚೋಳರಾಜನಿಗೆ ತೋರುತ್ತಾ ಅವನನ್ನು ಕೊಂಡಾಡುತ್ತಾನೆ. ಆಗ ಆಕಾಶದಿಂದ ಪುಷ್ಪವೃಷ್ಟಿಯಾಗುತ್ತದೆ. ದೇವದುಂದುಭಿಗಳು ಅಂದರೆ ನಗಾರಿಗಳು, ಮಂಗಳವಾದ್ಯಗಳು ಮೊಳಗುತ್ತವೆ. ಮೇಲಿನಿಂದ ಇಳಿದು ಬಂದ ಪುಷ್ಪಕ ವಿಮಾನದೊಳಗೆ ಚೆನ್ನನನ್ನು ಕುಳ್ಳಿರಿಸಿಕೊಂಡು ಶಿವನು ಕೈಲಾಸಕ್ಕೆ ಹೋಗಿ ಸಿಂಹಾಸನದ ಮೇಲೆ ಕುಳಿತು ಪಾರ್ವತಿಗೆ ಚೆನ್ನನನ್ನು ತೋರಿಸುತ್ತಾನೆ. ಅವನನ್ನು ಬಹಳಷ್ಟು ಹೊಗಳಿ ಗಣಪದವಿಯನ್ನು ನೀಡುತ್ತಾನೆ. ಸರಿ ವಿದ್ಯಾರ್ಥಿಗಳೇ, ದೇವನೊಲಿದನ ಕುಲವೇ ಸತ್ಕುಲಂ. ದೇವರು ಯಾರನ್ನು ಒಲಿಯುತ್ತಾನೋ ಆತನದ್ದು ಒಳ್ಳೆಯ ಕುಲ ಎಂದು ಹೇಳುವಂತಹ ಈ ರಗಳೆ ಕಾವ್ಯ ಇಲ್ಲಿಗೆ ಮುಕ್ತಾಯವಾಗ್ತದೆ. ಇದರ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಪ್ರಥಮ PUCಗೆ ಸಂಬಂಧಿಸಿದ ಹಾಗೆ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಎಲ್ಲ ವಿಡಿಯೋಗಳನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಸರಿ, ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.